ನಾನು ಕಟಿಂಗ್ ನೋಡು ಫಾ ನಮ್ಮ ಅಜ್ಜಿ ಗಿಫ್ಟು ನಮ್ಮ ಅಮ್ಮನಿಗೆ ದೊಡ್ಡ ಹಾರ ತಗೊಂಡಿದೀವಿ. ನಿಮ್ಮ ಅಮ್ಮನ ಗಿಫ್ಟು. ನಾನು ಹೇರ್ ಸ್ಟೈಲ್ಗೂ ನನ್ನ ಬ್ರೇಸ್ಲೆಟ್ಗೂ ಫುಲ್ ಮ್ಯಾಚಿಂಗ್ ನೋಡಿ. ಐಬ್ರೋ ಮಾಡಿಸ್ಕೊಂಡೆ ಆಫ್ಟರ್ 4 months ಐಬ್ರೋಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು 2 ಸ್ಪೆಷಲ್. ಇವತ್ತು ನಾವು ಫಸ್ಟ್ ಶಾಪಿಂಗ್ ಹೋಗ್ತಾ ಇದೀವಿ. ಈ ಕೈ ಹಿಡ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ವಿ ಫ್ರೆಂಡ್ಸ್, ಶಾಪಿಂಗ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಜುಟ್ಟನ್ನು ಇವತ್ತು ಕತ್ತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನೋಡಿ ಗಾಯ್ಸ್, ನನ್ನ ಕೂದಲು ನೋಡ್ಕೊಬಿಡಿ. ಆ್ಯಕ್ಚುಲಿ ಹೇಳ, ನನಗೆ ಲಾಂಗ್ ಹೇರ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ನನಗೆ ಇರಿಟೇಷನ್ ಜಾಸ್ತಿ. ಯಾಕಂದರೆ ಸ್ಕೂಲಲ್ಲಿದ್ದಾಗ ಎಣ್ಣೆ ಹಾಕಿ 2 ಬದನೆಕಾಯಿ ಜಡೆ ಹಾಕೊಂಡು ಹೋಯ್ತಾ ಇದ್ದಿದ್ದು ನಾವೆಲ್ಲ. ಆಮೇಲೆ ಕಾಲೇಜಲ್ಲಿದ್ದಾಗಲೂ ತುಂಬ ದೊಡ್ಡ ಹೇರ್ ಇತ್ತು ನನಗೆ. ನನಗೆ ತುಂಬ ದೊಡ್ಡ ಹೇರ್ ಇತ್ತು. ನಾನು ಆಮೇಲೆ ನನ್ನ ಹಾಸ್ಟೆಲಲ್ಲಿ ಇದ್ನಲ್ಲ ನಾನು, ಅವಾಗ ನೀರು ಅಡ್ಜಸ್ಟ್ ಆಗ್ದಿರಿ ಅದೆಲ್ಲ ಆಗಿ ಹೇರ್ ಫಾಲ್ ಆಗಿ ಫುಲ್ಲು ನನ್ನ ಕೂದಲೆಲ್ಲ ತಿನ್ನಗಾಗೋಕೆ ಶುರುವಾಗಾಯಿತು. ಆವತ್ತಿಂದ ನನಗೆ ಇರಿಟೇಷನ್ ಶುರುವಾಗಿರೋದು. ಅಲ್ಲಿವರೆಗೂ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ, ಅಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗಿಂದ ನನಗೆ ಲಾಂಗ್ ಹೇರ್ ಅಂದರೆ ಇರಿಟೇಷನ್ ಶುರುವಾಯಿತು. ಮತ್ತು ಅಲ್ಲಿ ನಾನು ಓದಿದ್ದು ಆ್ಯಕ್ಚುಲಿ ಉಜ್ರೆ, ಸಿಕ್ಕಾಬಳೆ ಸೆಕೆ, ಹೆವಿ ಸ್ವೆಟ್ ಆಗುವೆ. ನನಗೆ ಅದೆಲ್ಲ ತಡೆಯೋಕ್ಕಾಗ್ತಿರೆ ನೀಟಾಗಿ ಕೂದಲ ಕತ್ತರಿಸುವ ಕಾರ್ಯಕ್ರಮ ಅವಾಗಿಂದ ಇಟ್ಕೊಂಡಿದ್ದೆ. ನನಗೆ ಈ ಥರ ಲಾಂಗ್ ಹೇರ್ ಇಷ್ಟ ಇಲ್ಲ. ನನಗೆ ಹೆಂಗಿರಬೇಕು ಅಂದರೆ ಶಿಸ್ತಾಗಿ ಚಿಕ್ಕದಾಗಿ ಬಾಫ್ ಕಟ್ಟಿರಬೇಕು, ಇಲ್ಲ ಅಂತಂದರೆ ಬಾಯ್ ಕಟ್ಟಿರಬೇಕು. ನನಗೆ ಎರಡೇ ಇಷ್ಟ. ಅದಕ್ಕೇ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಶಾಪಿಂಗ್ ಹೋಗ್ತಾಯಿದ್ದೀವಿ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಆಮೇಲೆ ಸರ್ಪ್ರೈಸ್ ಅಂತ ಏನೆಲ್ಲ ಹೇಳ್ತೀನಿ ಮೊದಲೇ. ಅದಾದಮೇಲೆ ಹೇರ್ ಕಟಿಂಗ್ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ಇಬ್ಬರು ಇವತ್ತು ಕಟಿಂಗ್ ಲೆಟ್ಸ್ ಗೋ ಫಾರ್ ಕಟಿಂಗ್. ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಅಜ್ಜಿ ಚೆನ್ನಾಗಿದ್ದಾಗಲೇ ಎಲ್ರಿಗೂ ಅವ್ರ ಮಕ್ಕಳಿಗೆ ಅವ್ರದ್ದು ಏನೇನು ಇತ್ತು ಅದನ್ನೆಲ್ಲ ಡಿವೈಡ್ ಮಾಡಿದರು. ಅಜ್ಜಿ ಚೆನ್ನಾಗಿದ್ದಾಗೇ ಎಲ್ಲ ಡಿವೈಡ್ ಮಾಡಿದರು. ಆವಾಗ ಹೇಗೆ ಅಂತ ಅಂದರೆ ಅಜ್ಜಿದ್ದು ತುಂಬ ಹಳೇ ಗೋಲ್ಡ್ ಎಲ್ಲ ಇತ್ತು. ಅವಾಗ ಏನು ಮಾಡಿದ್ರು, ಅಜ್ಜಿ ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಮಾಡಿಸ್ಕೊಳ್ಳಿ ಚೆನ್ನಾಗಿರೋದು ಅಂತ ಹೇಳಿದರು. ಅವ್ರು ಹೇಳೇ ಮುಂದೆನೇ ಮಾಡಿಸಿದ್ದು ಫುಲ್, ಅಂದರೆ 3 ಜನ ಮಕ್ಕಳಿಗೆ. ಸೊ ಅವಾಗ ಏನು ಮಾಡಿದರು ಇವರೆಲ್ಲ, ಅದನ್ನು ಮಾರ್ಕೆಟ್ ಇರಲಿಲ್ಲ, ಅಷ್ಟೊಂದು ವ್ಯಾಲ್ಯೂ ಇರಲಿಲ್ಲ ಅವ್ರದ್ದು. ತುಂಬ ಹಳೆ ಗೋಲ್ಡ್ ಅದೆಲ್ಲ 18 ಕ್ಯಾರೆಟ್ ಗೋಲ್ಡ್ ಇತ್ತು. ಅದನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ಅದನ್ನು ದುಡ್ಡು ತೊಗೊಂಡು ಖರ್ಚಾಗೋದು ಬೇಡ, ಅಮ್ಮನ ನೆನಪಿಗೆ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ನೆಕ್ಲೆಸಿಗೆ ಆರ್ಡ್ರ್ ಕೊಟ್ಟು ಬಂದಿದ್ರು. ಆಗಲೇ 25 ದಿನ ಆಗೋಯ್ತು. ಅಜ್ಜಿ ಅದ್ರ ಮಧ್ಯೆ ಹಿಂಗೆ ಹೋಗ್ತಾರೆ. ನಮ್ಗೆ ಅದೆಲ್ಲ ಏನು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಅವ್ರು ಚೆನ್ನಾಗಿದ್ದಾಗೇ ಎಲ್ಲ ಮಾಡಿ ಹೋಗಿದ್ರು. ಅದಾದಮೇಲೆ ಅಜ್ಜಿ ಸಡನ್ನಾಗಿ, ಆ್ಯಕ್ಚುಲಿ ಇದೆಲ್ಲ ಮಾಡಿ ಎಲ್ಲ ಆರ್ಡ್ರ್ ಎಲ್ಲ ಕೊಟ್ಟು ಬಂದು 1 ವಾರಕ್ಕೆ ನಾವು ಅಜ್ಜಿನ ಕಳ್ಕೊಂಡ್ವಿ. ಅದು ಏನಂತ ಗೊತ್ತಿಲ್ಲ. ಬಟ್ ಆರ್ಡ್ರ್ ಕೊಟ್ಟಿದ್ವಿ, ಎಲ್ಲ ರೆಡಿ ಆಗಿತ್ತು. ಬಟ್ ನಮ್ಮದೆಲ್ಲ ಮುಗಿಯೋವರೆಗೂ ನಮ್ಗೆ ಯಾರಿಗೂ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ಈಗ ತರಬೇಕಲ್ವಾ, ಮಾಡ್ತಾ ಇರೋ ಕೆಲಸಗಳನ್ನ ಮುಂದುವರಿಸ್ಬೇಕಲ್ವ. ಹಾಗಾಗಿ ಅಜ್ಜಿ ನೆನಪಿಗೋಸ್ಕರ ಅಮ್ಮ ಮಾಡಿಸ್ಕೊಂಡಿದ್ದು ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ದಾರಮ್ಮ. ಅದನ್ನು ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಗೊತ್ತು ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಬೆಳ್ಳಿ ಕೂಡ 4,20,000 ಹೋಗಿತ್ತು. ಟಕ್ಕನಾಗಿ ಈಗ 3 ಲಕ್ಷಕ್ಕೆ ಇಳಿದಿದೆ. ಮತ್ತು ಚಿನ್ನ ಮತ್ತೆ ತುಂಬ ವೇರಿಯೇಷನ್ ಆಗ್ತಾಯಿದೆ. ಸೊ ಬನ್ನಿ ಅಂಗಡಿಗೆ ಹೋಗಿ ಹೆಂಗಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಲೇಡೀಸರು ಚಿನ್ನ ಖರೀದಿ ಮಾಡೋರಿದ್ರೆ ಚೆನ್ನಾಗಿ ತಿನ್ಬಿಟ್ಟಲ್ಲ ತಿಕ್ಕುತ್ತದೆ. ಯಾರಾದರೂ ಖರೀದಿ ಮಾಡೋರಿದ್ರೆ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಕೊಡ್ತೀನಿ ಹೆಂಗಾಗುತ್ತೆ ಮಾರ್ಕೆಟ್ ಮುಂದೆ ಅಂತೇಳಿ. ಬಿಕಾಸ್ ಗೋಲ್ಡ್ ಶಾಪ್ ಹೋಗಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಲ್ಲ. ಹಾಗೆಯೇ ನಮ್ಮ ಅಜ್ಜಿಯ ಕೊನೆಯ ಗಿಫ್ಟ್ ನಮಗೆ, ಅದನ್ನು ತೊಗೊಂಡು ಬರೋಣ ಬನ್ನಿ ಗೈಸ್. ನಮ್ಮ ತಾಯಿ ಒಂದು ಅಷ್ಟಿಷ್ಟಿಟ್ಟಿದ್ದಾಳೆ, ನಾವು ಇಡಬೇಕು ಅಂತ ಆಸೆ ನಿನಗೆ ಅಷ್ಟೇ. ಅವ್ರೇನು ಮಾಡಿಸಿದ್ರು ಅದು ನನಗೆ ಅಚ್ಚರಿಗೆ. ನನಗೆ ಬಂದ ತಕ್ಷಣ ಅವಳಿಗೆ ಹಾಕಬೇಕು ಮಮ್ಮಿ. ಕಂಡೀಷನ್ ಅಪ್ಲೈ ಆಗಿದೆ ಈ ಮನೇಲಿ. ಬಂದ ತಕ್ಷಣ ಇಲ್ಲ ಅವಳ ಕಲರ್ಗೆ ಆ ಕಲರ್ ನೀನು ಹಾಕ್ಲೇಬೇಕು, ನಾನು ನೋಡ್ಲೇಬೇಕು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅವಳು ಬಂದ ತಕ್ಷಣ ಇವಳಿಗೆ ಫಸ್ಟ್ ಉದ್ಘಾಟನೆ. ನಾನು ಅಲ್ಲಿ ಹಾಕೊಂಡು ತೋರಿಸ್ತೀನಿ, ಆದ್ರೆ ಇವಳು ಬಂದ್ಮೇಲೆ ಇವಳು ಹಾಕೋಬೇಕು. ಇಲ್ಲಿ ಮನೇಲಿ ಬಂದ್ಮೇಲೆ ಇವಳು ಹಾಕೋಬೇಕು. ಹಾಗಾದ್ರೆ ನಾನು ಮಾಂಗಲ್ಯ ಚೈನ್ ತಗೊಂಡಿದ್ದೀನಲ್ಲ, ಅದನ್ನು ಅವಳಿಗೆ ಹಾಕ್ಲಾ? ನೋಡಿ ನಮ್ಮಮ್ಮ ಹೊಸ ಮಾಂಗಲ್ಯ ಸರ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಏನೇನೋ ಮಾಡಿಸ್ಕೊಂಡು ರಿಚ್ ಕಿಡ್ಸ್. ಬನ್ನಿ ಹೋಗೋಣ. ನಮ್ಮ ತಾಯಿ ಕೊಟ್ಟಿದ್ದ ದುಡ್ಡಲ್ಲಿ ಅವ್ರ ಅಮ್ಮನ ಕೊಡುಗೆ, ನಮ್ಮ ತಾಯಿ ಗಿಫ್ಟ್. FD ಮಾಡಿದ್ರೆಲ್ಲ ಹೆಣ್ಮಕ್ಳಿಗೆ ಹೋದ್ಮೇಲೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಅಕೌಂಟಿಗೆ ಆಲ್ರೆಡಿ ಅವ್ರು ಕ್ರೆಡಿಟ್ ಮಾಡಿಬಿಟ್ಟಿದ್ರು. ಯಾಕೋ ನನಗೆ ಆರೋಗ್ಯ ಸರಿಗಿಲ್ಲ, ಮುಂದೆ ಏನು ಕೆಟ್ಟದಾಗೋದು ಬೇಡ, ಮಕ್ಳುಗಳು ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಫಸ್ಟೇ ನೀವು ಡ್ರಾ ಮಾಡ್ಕೊಂಬಿಡಿ ಅಂತ ಚೆನ್ನಾಗಿದ್ದಾಗಲೇ ಅವ್ರನ್ನ ಕರ್ಕೊಂಬಂದು ಎಲ್ಲನೂ ಡ್ರಾ ಮಾಡ್ಕೊಂಡ್ವಿ. ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮ ತಾಯಿಗೆ ಹೋಗ್ತಾರೆ ಅಂತಿಲ್ಲ, ಅವ್ರು ಸಂತೋಷ ನಾ ಚೆನ್ನಾಗಿದ್ದಾಗ ತಗೊಳ್ಳಿ ಅಂತ ಹೇಳಿದರು. ನಾವು ಅದೇ ಖುಷಿ, ಅಮ್ಮ ಕೊಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ನಾವು ಖುಷಿಯಾಗಿದ್ದೀವಿ. ಅವ್ರ ಜೊತೆ ಹಾಕ್ಕೊಂಡು ಚೆನ್ನಾಗೆ ಅವ್ರಿಗೂ ಖುಷಿ ಪಡಿಸೋಣ ಅಂತ. ನೋಡಿದ್ರೆ ದುಡ್ಡು ಕೊಟ್ಟು ಒಡವೆ ಕೊಟ್ಟು ಹೋಗ್ಬಿಟ್ರು. ಅದು ನಮಗೆ ತುಂಬ ದುಃಖ ತಡ್ಕೊಳಕ್ಕೆ. ಇವೆಲ್ಲ ಅಂಗಡಿಗೆ ಹೋಗ್ಬೇಕಾದ್ರೆ ಭಾರಿ ದುಃಖ ಆಗುತ್ತೆ, ಮನಸ್ಸು ಭಾರ ಆಗುತ್ತೆ. ಮತ್ತು ಎಷ್ಟು ದಿನ ಅಂತ ಅಂಗಡೀಲಿ ಇಡೋದು ನಾವೂ.
ಸೇಫ್ಟಿಯಾಗಿ ತೊಗೊಂಬಿಡೋಣ ಅಂದ್ಬಿಟ್ಟು ಹೊರಡ್ತಾ ಇದೀವಿ, ರೆಡಿ ಆಗ್ತಾ ಇದೀವಿ. ಇನ್ನೊಂದು 5 ನಿಮಿಷಕ್ಕೆ ಹೊರಡ್ತೀವಿ. ನಮ್ಮಮ್ಮನ ಜುಟ್ಟು ಕತ್ತರಿಸ್ಕೊತಾ ಇದಾರಂತೆ. ಏನು ಇಲ್ಲಮ್ಮ, ಲಾಸ್ಟ್ ಒಂಚೂರು ನೋಡಿ, ಈ ಥರ ಇದೆಲ್ಲ ನೋಡಿ ಹೆಂಗಿದೆ. ಸ್ಟ್ರೈಟ್ ಮಾಡಿಸ್ಕೊಂತಾರಂತೆ ನಮ್ಮ ಸುಮ್ಮನೆ ಸ್ಟ್ರೈಟ್ ಅಮ್ಮ. ನನಗೇನು ಕಟಿಂಗ್ ಮಾಡಿಸ್ತಾ ಇದೆಯಾ? ಬೋಡಿ ಓಡಿಸ್ಕೊಳ್ಳ. ಹೆಣ್ಮಗು ಕಣೆ ನೀನು. ಹೆಣ್ಮಗು ಆದ್ರೆ ಬೋಡಿ ಓಡಿಸ್ಕೋಬಾರ್ದು ಅಂತ ಯಾರು ರೂಲ್ಸ್ ಮಾಡವ್ರ? ಗಂಡ ಸತ್ರ ಮಾತ್ರ, ಅಪ್ಪ ಅಮ್ಮ ಸತ್ರ ಮಾತ್ರ ಬೋಡಿ ಓಡಿಸ್ಕೋಬೇಕು ಅಂತ. ಇಲ್ಲ, ಗಂಡ ಸತ್ರಿಗೆ ಯಾರು ಯಾವ ಕಾಲ ನಮ್ಮ ಅಜ್ಜಿ ಕಾಲದಲ್ಲಿ ತಲೆ ಬೋಡ್ಸ್ಕೋಬೇಕಾಯ್ತು, ಬ್ಯೂಟಿ ಕಾಣ್ಬಿಡುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಆ ಥರ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ 3 ತಲೆಮಾರಿಂದ ಯಾವುದೂ ನಡೀತಾ ಇಲ್ಲ, ಯಾರು ಮಾಡೋದು ಇಲ್ಲ ಬಿಡು. ಈಗ ಪಂಚಮುಡಿ ಕೊಡ್ತಾರೆ. ನೀನು ಇಲ್ಲಿ ನೋಡಿ, ಇಲ್ಲಿ ನೀನ್ ಏನಾದ್ರೂ ಮಾಡ್ಕೋ, ಇಲ್ಲಿ 4 ಜನದ ಕುಸ್ತಿ ಮಸ್ತಿ ನೋಡ್ಬೇಕು ನೀನೀಗ. ಏ ಕ್ಯೂಟಿ ಪೈಸ್, 4 ಕ್ಯೂಟಿ ಪೈಸ್ ಇದಾರೆ ನಮ್ಮ ಮನೆಯಲ್ಲಿ. ನೋಡಿ 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 ನೋಡಿ, ಸ್ವಲ್ಪ ಅವ್ರ ಅಮ್ಮನ ನೋಡು ಲೆಫ್ಟ್ ಅಲ್ಲಿ. ಇವಳು ಆಡಿಸ್ತಿರೋದಕ್ಕೆ ಮಕ್ಳು ಆಡ್ತಿರೋದು. ಅಯ್ಯೋ ಅಯ್ಯೋ ಅಯ್ಯೋ, so cute. ನಾವು ಹೋಗ್ತಾರೆ ಏರಿಯಾ ಸುಲ್ತಾನ್ಪಳ್ಳಿ, RT ನಗರ್. ನಾವಿಲ್ಲೆಲ್ಲೂ ಮಾಡ್ಸಲ್ಲ, ಅಲ್ಲಿ ಗೊತ್ತಿರೋರು ಇದ್ದಾರೆ ಅಂತ ಅಲ್ಲೇ ಹೋಗೋದು ನಾವು. ಅಲ್ಲೇ ಹೋಗಿ ಕೆಲಸ ಮುಗಿಸ್ಕೊಂಬರೋದು. ಆಟೋ ಹೋಗ್ಕೊಂಡು ಮುಂಚೆ ಚಿಕ್ಕವರಲ್ಲಿ ಹುಣಸೆಹಣ್ಣ ಬೆಳೆದ್ಬಿಟ್ಟು ಬೆಲ್ಲ ಉಪ್ಪು 2 ಹಾಕ್ಬಿಟ್ಟು ಚೆಚ್ಬಿಟ್ಟು ಚಂದ ಈ ಥರ ಗಡ್ಡೆ ಹಾಕೊಂಡು ಒಂದು ಗಡ್ಡೆ ಇದ್ರ ಗಡ್ಡೆನ ಏನೋ ಒಂದು ಗಡ್ಡೆ ತಗೊಂಡು ಉಂಡೆ ಮಾಡ್ಬಿಟ್ಟು ಹಿಂಗೆ ಚೀಪೋದು. ಎಷ್ಟು ಮಜಾ ಇರ್ತಿತ್ತು ಅಂದ್ರೆ ನಾಲ್ಗೆಲ್ಲ ಸೀಳ್ಕೊಳ್ಳೋದು, ಮೇಲ್ಗಡೆಲ್ಲ ಉರಿಯೋದು. ಆದ್ರೆ ಆಸೆ ಬಿಡ್ತಾ ಇರಲಿಲ್ಲ. ಒಂಥರ ನಮ್ಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೀವೆಲ್ಲ. ಇವಾಗ ಇನ್ಸ್ಟೆಂಟ್ ರೆಡಿ ಆಗಿದೆ, ಯಾವ್ದು ಚಚ್ಚೋದು, ಬೆಲ್ಲ ಹಾಕೋದು, ಉಪ್ಪು ಹಾಕೋದು ಏನಿಲ್ಲ, ಡೈರೆಕ್ಟಾಗಿ ತಿಂತಾ ಇದೀವಿ. ಮಜಾ ಇದೆ, ಹಳೆ ನೆನಪುಗಳು ಆಗ್ತಾ ಇದೆ. ಆರೆಂಜ್ ಫ್ಲೇವರ್ ತಿಂತಾ ಇದೀವಿ, ಆರೆಂಜ್ ಚಿಲ್ಲಿ. ಯಾವ್ದು ದೇಸಿ ಪಾಪ್ಸ್ ನೋಡಿ, ದೇಸಿ ಪಾಪ್ಸ್ ಅವ್ರದ್ದು ಎಷ್ಟೊಂದು ಫ್ಲೇವರ್ ಇದೆ ಇದರಲ್ಲಿ. ಆರೆಂಜ್ ಇದೆ, ಆರೆಂಜ್ ಚಿಲ್ಲಿ ಚೆನ್ನಾಗಿದೆ. ನಮ್ದು ಕ್ಯಾಮ್ರೇನು ನಿಮ್ದಿದು, ಎಲ್ಲರಿಗೂ ಬೇರೆ ಬೇರೆ ಫ್ಲೇವರ್ ನೋಡಿ. ಐಬ್ರೋ ಮಾಡಿಸ್ಕೊಂಡೆ ಆಫ್ಟರ್ 4 months. ಐಬ್ರೋಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನೀಟಾಗಿ ಅಪ್ಪರ್ ಲಿಪು, ಚಿನ್ ಎಲ್ಲ ಕಡೆ ಕೂದಲಿನ ಕಿತ್ತಾಕಿದ್ದಾರೆ. ಏನು ಗೊತ್ತಾ, ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ಇನ್ನೊಂದು ರೀಸನ್ ಏನು ಅಂದರೆ, ನಾನು 4 months ಕಂಪ್ಲೀಟ್ ಮೆಡಿಕೇಶನ್ ಹೇಳಿದ್ದೀನಿ. ಹೇರು ಕಂಪ್ಲೀಟ್ಲಿ ನನಗೆ ಉದ್ರೋಗಿದೆ ಆ್ಯಂಡ್ ಫುಲ್ ಸ್ಕ್ಯಾಲ್ಪ್ ಎಲ್ಲ ಹಾಳಾಗಿದೆ ನಂದು. ಬಿಕಾಸ್ ಎಣ್ಣೆ ಹಾಕೊಳಕ್ಕೆ ಆಗ್ತಾ ಇರಲಿಲ್ಲ. ನಿಮಗೆ ಗೊತ್ತು, ಸ್ನಾನ ಮಾಡೋದು ಕಷ್ಟ ಆಗ್ತಿತ್ತು. ಇವಾಗಂತೂ ಎಣ್ಣೆ ಹಾಕೊಂಡು ತಲೆ ಉಜ್ಜಕ್ಕೂ ಆಗಲ್ಲ ನನ್ನ ಕೈಲಿ. ತುಂಬ ಹೇರ್ ಫಾಲು ಮತ್ತು ಗ್ರೇ ಹೇರ್ಸ್ ಎಲ್ಲ ಶುರುವಾಗಿತ್ತು, ಮತ್ತು ಕಂಪ್ಲೀಟ್ ಹಾಳಾಗಿಬಿಡಿದೆ. ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಅಮ್ಮ ತಲೆ ಸ್ನಾನ ಮಾಡಿಸ್ಬೇಕು, ತಲೆ ಬಚ್ಚಬೇಕು ಎಲ್ಲ. ನನಗೆ ಅಂದರೆ ಸಿಕ್ಕು ಜಾಸ್ತಿ ಆಗ್ತದೆ ನನಗೆ ಇವಾಗ, ಒಂಥರ ಅದು ಸೆಟ್ ಆಗ್ತಿಲ್ಲ. ಸೊ ಅದಕ್ಕೆ ಹೇರ್ ಕಟ್ ಮಾಡಿಸ್ತಾರೆ. ನಮ್ಮ ಅಮ್ಮಂದು ಐಬ್ರೋಸ್ ಆಯಿತು ನೋಡಿ, ಮಿಂಚ್ತವ್ರೆ, ಮಿಂಚಿಂಗ್ ಮಂಜುಳ ಆಯ್ತು. ನಾವು ಐಬ್ರೋ ಮಾಡ್ಸೇನೆ 3 to 4 months ಆಯ್ತು. ಮುಂಚೆ ಇಲ್ಲೇ ಅನ್ಸುತ್ತೆ ನಾವಿಲ್ಲೇ ಮಾಡ್ಸೋದು. ನಮ್ದು ಸುಲ್ತಾನ್ಪಳ್ಳಿ ನಮ್ಮ ಅಡ್ಡ, ನಮ್ಮ ಪಾರ್ಲರ್ ಅಡ್ಡ. ನಾ ಫಸ್ಟ್ ನಮ್ಮ ದಡಮ್ಮ ಇಲ್ಲೇ ಇದ್ದಿದ್ದು, ಹಂಗಾಗಿ ನಮಗೆ ಇಲ್ಲಿ ಕಂಫರ್ಟ್ ಅನ್ಸುತ್ತೆ. ಅದಕ್ಕೆ ನಾವು ಇಲ್ಲಿ ಬಂದಾಗೆಲ್ಲ ಮಾಡಿಸ್ತೀವಿ. ನಮ್ಮಮ್ಮ ಇವಾಗ ಜಸ್ಟ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇದ್ದಾರೆ. ಅವ್ರು ಜಾಸ್ತಿ ಕಟ್ಟಿಂಗ್ ಇಲ್ಲ, ನನ್ನ ಥರ ಕಟ್ಟಿಂಗ್ ಇಲ್ಲ ಜಾಸ್ತಿ. ಎಷ್ಟು ಚಿಕ್ಕ ಕೂದಲಾಗೋಯ್ತು ಮಮ್ಮಿ ನಿಂದು. ಇದು ಕಟಿಂಗ್ ಬಾಯ್ ಕಟಿಂಗ್ ಹಿಂಗ್ ಮಾಡೋದು. ಬಾಯ್ ಕಟಿಂಗ್ ಮೇಲಿಂದ ನೀಟಾಗಿ ಒಂದೇ ಕೈಯಲ್ಲಿ ತಲೆ ಶಾಂಪು ಸ್ನಾನ ಹಾಕೊಂಡು ಮಾಡ್ಬೋದು. ಏನೇನು 2 ದಿನ 2 ಕೈ ಹಾಕೊಂಡು ಮಾಡ್ತಿದ್ದ. ಇನ್ಮೇಲೆ ಫ್ರೀ ಆಗಿರ್ಬೋದು. ನನಗೆ ಸ್ವಲ್ಪ, ನನಗೆ ಕೈ ಹಾಕೊಂಡಿತ್ತ ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತೆ. ಹಿಂದೆ ನೋಡಿ, ನನ್ನ ಕೂದಲು ಗೋವಿಂದ ಗೋವಿಂದ ಗುಂಡೆ ಏನಿಲ್ಲ ಬಿಡು. ಬಾಯ್ ಕಟ್ ನೋಡಿ, ಬಾಯ್ ಕಟಿಂಗ್ ಇದೆ ಬೆಸ್ಟ್ ಗೊತ್ತಾ. ನಾನು ಮೊದಲು, ನೀವು ನೋಡಿದರೆ ನಾನು ಮೊದಲು ಹಿಂಗೆ ಇದ್ದಿದ್ದು ಕಟಿಂಗು, ಆಮೇಲೆ ಕೂದಲು ಬಿಟ್ಟೆ, ಇವಾಗ ಮತ್ತೆ ಕತ್ತರಿಸ್ಕೊಂಡೆ. ಹೆಂಗಿದೆ? ನಗರ ಕಡೆ ಬಂದಾಗ ಈ ಪಾರ್ಲರ್ಗೆ ಬನ್ನಿ, ತಾಸಿ ಯಂಗ್ ಬ್ಯೂಟಿ ಪಾರ್ಲರ್. ನಾವು ಇಲ್ಲೇ ಮಾಡಿಸೋದು ನೋಡಿ, ಸಕ್ಕದಾಗಿ ಮಾಡ್ತಾರೆ. ನಾವು ಹೂವೇ ಮಾಡಲ್ಲ ಲಿಟ್ರಲಿ. ಈಗ ಬನ್ನಿ, ಇಲ್ಲಿಂದ ನಾವು ನಡ್ಕೊಂಡು ಚಿನ್ನದ ಅಂಗಡಿಗೆ ಹೋಗೋಣ. 5:30. ಓಕೆ, ಲೋಕ್ ಸಿಸ್ಟಮ್ ಇದೆ. ಪ್ರೆಸ್ ಮಾಡಬೇಕಾ? ಬರೀ ಹಿಂಗೆ ಓಪನ್ ಮಾಡಿ ಹಾಕ್ಬಿಟ್ರೆ ಲೋಗ ಆಯ್ತು, ಆಚೆ ಬರೋದೇ ಇಲ್ಲ ಅದು. ತೆಗಿಬೇಕಾದ್ರೆ ಇದನ್ನ 2 ಪ್ರೆಸ್ ಮಾಡಬೇಕು, ಒಂದು ಹಾಕ 2 ಪ್ರೆಸ್ ಮಾಡಬೇಕು. ಓಕೆ, ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ. ನಾನು ಹೇರ್ ಸ್ಟೈಲ್ಗೂ ನನ್ನ ಬ್ರೇಸ್ಲೆಟ್ಗೂ ಫುಲ್ ಮ್ಯಾಚಿಂಗ್ ಇರೋದು. ರೌಡಿ ಇದ್ದಂಗೆ ನೋಡಿ ಬ್ರೇಸ್ಲೈಟ್
ನಾನು ಹುಡುಗಿ ಡಿಸೈನ್ ಎಲ್ಲ ಮಾಡ್ಸಲ್ಲ, ನನಗೆ ಹಿಂಗೆ ಇರ್ಬೇಕಿದ್ರೆ. ನೋಡಿದ್ರೆ ಹಿಂಗೆ ಪಕ್ಕನ್ ಬೇಕು ಕಣ್ಣಿಗೆ. ಹೆಂಗಿದೆ ಇದು ನೆಕ್ಲೆಸ್ಸು, ಇದು ಗಿಫ್ಟ್, ನಮ್ಮ ಅಜ್ಜಿ ಗಿಫ್ಟ್, ನಮ್ಮಮ್ಮ ಮಾಡಿಸ್ಕೊಂಡಿದ್ದು. ಇದು ನಮ್ಮಮ್ಮ ನನಗೆ ಕೊಡ್ಸಿರೋದು. ಈ ನೆಕ್ಲೆಸ್ಸು ನಮ್ಮ ಅಜ್ಜಿ ಕಡೆ. ನಿಮ್ಮಮ್ಮನ ಗಿಫ್ಟು. ನಾವು ಹಳೆ ಟ್ರೆಡಿಷ್ನಲ್ ಡಿಸೈನ್ ಮಾಡಿಸಿದ್ದೀವಿ, ಕಾಸಿನ ಸರ ಥರ, ಸ್ವಲ್ಪ ಮಾಡ್ರನ್ ಟಚ್ ಜೊತೆಗೆ. ಇಲ್ಲೆಲ್ಲ ಲಕ್ಷ್ಮಿ ಕಾಸು, ಇಲ್ಲಿ ಲಕ್ಷ್ಮಿ ಡಿಸೈನ್. ನಂಗೆ ಇಷ್ಟ ಆಯ್ತು, ಟ್ರೆಡಿಷ್ನಲ್ ಅಂಡ್ ಒಂಥರ ಚೆನ್ನಾಗಿರುತ್ತೆ. ಗ್ರಾಮ್ದು ಎಷ್ಟು ಗ್ರಾಮ್ ಅಂಕಲ್ ಇದು? 30 ಗ್ರಾಮ್, 30 ಗ್ರಾಮ್ ಲಾಂಗ್ ಚೈನ್. ಹಿಂದೆಗಡೆ ನಾವು ದಾರ ಥ್ರೆಡ್ ಹಾಕ್ಸಿದೀವಿ, ರಿಂಗ್ ಹಾಕಿಸ್ಬೇಕಂದ್ರೆ ಅದಕ್ಕೆ ಇನ್ನೊಂದು 50-60 ಸಾವಿರ ಇಡಬೇಕು. ಅದಕ್ಕೆ ಬೇಡ ದಾರ ಅಂದ್ಬಿಟ್ಟು ದಾರ ಹಾಕೊಂಡಿದೀವಿ. ಸೊ ನಮ್ಮ ಅಮ್ಮನ ಆಸೆ ಲಾಂಗ್ ಚೈನ್ ಮಾಡಿಸ್ಬೇಕು ಅನ್ನೋ ಆಸೆ ನೆರವೇರಿದೆ ಅವ್ರ ಅಮ್ಮನ ಕಡೆಯಿಂದ. ಫೈನಲಿ ನಮ್ಮ ಅಜ್ಜಿ ಗಿಫ್ಟು ನಮ್ಮ ಅಮ್ಮನಿಗೆ ದೊಡ್ಡ ಹಾರ ತಗೊಂಡಿದೀವಿ. ಇದು ನಮ್ಮ ಅಮ್ಮನಿಗೆ ಅವ್ರ ಅಮ್ಮನ ಕಡೆಯಿಂದ, ತವ್ರ ಮನೆ ಕಡೆಯಿಂದ ಉಡುಗೊರೆ. ಎಷ್ಟಾಗಿದೆ ಅಂಕಲ್ ಗ್ರಾಮು? 13,800 ರೂಪಾಯಿ ಇವತ್ತು ರೇಟ್. ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ. ಬೆಳ್ಳಿ 20,000 ಟಾರ್ಗೆಟ್ ಇದೆ. ಬೆಳ್ಳಿ ನೋಡಿ, ಬೆಳ್ಳಿ ಜಾಸ್ತಿ ಆಗಿದೆ, ಸ್ವಲ್ಪ ಈಗ ಕಡಿಮೆ ಆಗಿದೆ. 3 ಲಕ್ಷಕ್ಕೆ ಬಂತು. ಇನ್ನೂ ಜಾಸ್ತಿ ಆಗುತ್ತಾ ಬೆಳ್ಳಿ? ಬೇರೆ ಬಜೆಟ್ ಇತ್ತಲ್ಲ, ಬಜೆಟ್ಗೋಸ್ಕರ ಸ್ವಲ್ಪ ಮಾರ್ಕೆಟ್ ಶುರು ಆಗಿದೆ. ಅದೊಂದು 10 ದಿನ ಅಷ್ಟೇ, ನಮ್ಮ ಲೋಕ ಜಂಪ್ ಆಗುತ್ತೆ. ಬನ್ನಿ, ಖಂಡಿತ ಬರ್ತೀವಿ. ಇವತ್ತು ಯೂಟ್ಯೂಬ್ ಅಲ್ಲ, ನಿಮ್ದು ವಿಡಿಯೋ ಹಾಕ್ತೀವಿ. ಒಳ್ಳೇದಾಗ್ಲಿ. ನಾವು ಒಡವೆ ತಗೊಳ್ಳೋದು ರಾಮದೇವ್ ಜ್ಯುವೆಲ್ಸ್, ಆರ್ ಟಿ ನಗರ್, ಸುಲ್ತಾನ್ ಪಾಳ್ಯ ಅಲ್ಲಿ. ನಾವು ರೆಗ್ಯುಲರ್ ಆಗಿ ಇಲ್ಲೇ ಮಾಡೋದು, ತಗೊಳ್ಳೋದು. ನಮ್ಮಮ್ಮ ಹ್ಯಾಪಿ, ಒಂದ್ ಕಡೆ ಬೇಜಾರು, ಎರಡೂ ಇದೆ ನಮ್ಮಮ್ಮಂಗೆ ಇವತ್ತು. 50-50 ತುಂಬಾ ಹ್ಯಾಪಿ ತಗೊಳಕ್ಕೂ ಆಗುತ್ತಿಲ್ಲ. ಅಟ್ಲೀಸ್ಟ್ ನಮ್ಮಮ್ಮ ಕೊಟ್ಟು ಹೋದ್ರು ಅನ್ನೋ ಒಂದ್ಸಲ ಖುಷಿ ಇದೆ. ಅವ್ರದ್ದು ಗಿಫ್ಟ್ ನಾನು ಇಟ್ಕೊಂಡಿದ್ದೀನಿ ಅಂತ. ನಮ್ಮ ಅಕ್ಕಂದ್ರೆ ಎಲ್ಲರೂ ಒಂದೊಂದು ಗಿಫ್ಟ್ ತಗೊಂಡ್ಬಿಟ್ರು. ಅದರಲ್ಲಿ ಎಲ್ಲರೂ ತಲೆ ಬಚ್ಕೊಳ್ಳೋದು ಟೆನ್ಷನ್ ಇಲ್ಲ, ಹಿಂಗ ಅನ್ಕೊಳ್ಳೋದು ಹೋಯ್ತಾ ಇರೋದು ಶಿಸ್ತಾಗಿ. ಪೀಸ್ ಹೆಂಗೆ ನೆಮ್ಮದಿಯಾಗಿರ್ಬೇಕಿದ್ರೆ ಚೇಸ್ ಮಾಡ್ಬೇಕಂತ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದೀವಿ ಗೈಸ್ ಇವಾಗ ಮನೆಗೆ. ನಾನು ಕಟ್ಟಿಂಗ್ ನೋಡು, ಯಾರು ಸಮರ್ ಕಟ್ಟಿಂಗ್ ಸಮ್ಮರ್ ಇನ್ನ ಬಂದೇ ಬೇಬಿ ಕಟ್ಟಿಂಗ್ ಅಪ್ಪ. ಮುಂದ್ಗಡೆ ಒಂಚೂರು ಇಪ್ಪಿ ಹಿಂಗ ಅನ್ಕೊಂಡು ಹೋಯ್ತಾ ಇರೋದು ಇನ್ಮೇಲೆ. ನನ್ನ ಮಗಂದಷ್ಟೇ ಸ್ಟ್ರೈಟ್ ಕಟ್ಟಿಂಗ್ ಸಮ ಮಾಡ್ಕೊಂಡಿದ್ದಾರೆ. ಸಮಕ್ಕೆ ನೋಡಿ ಗಾಯ್ಸ್, ಶುಗರ್ 220 ಆಗಿದೆ ನಮ್ಮ ಅಮ್ಮನಿಗೆ. ಅಪ್ಪ ನೀನು ಹಾಸ್ಪಿಟ್ಲಿಗೆ ಒಂದ್ಸತಿ ಕರ್ಕೊಂಡು ಹೋಗೋ. 10 ಇಯರ್ಸಿಂದ ಸೇಮ್ ಟ್ಯಾಬ್ಲೆಟಲ್ಲಿ ಇದ್ದಾರೆ. ಒಂದ್ಸತಿ ಚೆಕ್ ಮಾಡಿಸೋದು ಒಳ್ಳೇದು ಅಲ್ವಾ ನೀ ಗೌರ? ಕಾಲ್ ತನಕ ಬರ್ತಿತ್ತು ಜುಟ್ಟು, ಇಷ್ಟ ಆಗಿದೆ ಇವಾಗ. ಇಲ್ಲಿ ತನಕ ಇತ್ತು ಜುಟ್ಟು. ಪಾಪ ಆ ದಾರ ಎತ್ತಿ ಎಕ್ಸ್ಟ್ರಾ ಅದೆಲ್ಲ ಎಕ್ಸ್ಟ್ರಾ ದಾರಗಳು. ಹಾಂ 24 ಕ್ಯಾರೆಟಲ್ಲಿ ನೆಕ್ಲೆಸ್ ಬರಲ್ಲ, ಸಾಫ್ಟ್ ಚಿನ್ನ 22 ಕ್ಯಾರೆಟು, ಟ್ರೆಡಿಷ್ನಲ್ ಡಿಸೈನು, ಕಾಸಿನ ಸರ. ಹೌದು, ಲಕ್ಷ್ಮೀ ಕಾಸು, ಕಾಸಿನ ಸರನೇ, ಹಳೇ ಡಿಸೈನ್ ಬರುತ್ತಲ್ಲ. ಹಿಂಗೆ ಹಿಡ್ಕೊಳ್ರಿ, ಹಿಂಗ್ ಬಿಡಿ. ಹೀಗೆ ನೋಡಿ. ಚಿನ್ನ ಅಂದ್ರೆ ಆಗಲ್ಲ, ಚಿನ್ನ ಮಾಡಿಸ್ಕೊಡ್ಬೇಕು. ಚೆನ್ನಾಗಿದೆಯಲ್ಲ ನೋಡಿ ನಮ್ಮಪ್ಪ ಚಿನ್ನದ ಬ್ರೆಸ್ಲೆಟು. ಫಸ್ಟು ಆ ಮುದ್ದು ಕುಸ್ಕಾಕು, ಅದೇ ದೇವ್ರು. ಸರಿ ಬಿಡಾಯ್ತು, ಬಿಡು, ಎಳಿಬೇಡ ಚರಿಮಾ, ಎಳಿಬಾರ್ದು. ಅವ್ಳಿಗೆ ಚೈನ್ ಹಾಕ್ತಾ ಇದೀನಿ. ಇದೇನಿದು ಹಿತ್ತಾಳೆ ಚೈನು, ಕಂಚಿನ ಚೈನು ಅನ್ಕೊಂಡಿದ್ದೀನಿ. ಓಕೆ, ಅಷ್ಟೇ ಆಯ್ತು. ಸೂಪರ್ ಸರಿ, ಸೂಪರ್. ಆ ಮಗು ಆಶೀರ್ವಾದ, ಸೂಪರ್ ಅವಳು. ನೋಡು, ಹಾರ ಹಾಕ್ಬೋದು, ನೆಕ್ಲೆಸ್ ಮಾಡ್ಬೋದು. ಸುಮ್ಮನೆ ಒಂದ್ ನಿಮಿಷ ಸಾಕು ಬಿಡಮ್ಮ. ಮಾ ಎತ್ತಿ ಖುಷಿ, ಸಾಕು ಮಾ, ಬೇಡಮ್ಮ ಮಾ, ಸಾಕಮ್ಮ, ಬೇಡ, ಆಟ ಆಡ್ಬೇಡ. ಓಹೋ, ಅವಕ್ಕೆ ಏನ್ ಗೊತ್ತೈತದೆ? ಏ ಬಂಗಾರ, ಹಂಗೆಲ್ಲ ಮಾಡ್ಬಾರ್ದು ಮಗ್ಲೇ. ಬಂಗಾರ ಅದು ಕರಿ ಚಿನ್ನ, ಆದ್ರೆ ಕರಿ ಚಿನ್ನ ಅದು. ನನ್ ಮಗುಗೆ ಫಸ್ಟ್ ಹಾಕಿದ್ದೀನಿ ಒಡವೆ. ಬಂಗಾರ ಒಡವೆ ಬೇಕೇ ಚೇರಿ. ಇದು ನಮ್ಮ ಶಾಪಿಂಗ್ ಅಂಡ್ ಹೇರ್ ಕಟಿಂಗ್ ಕತೆ. ಹೆಂಗನ್ಸ್ತು ಕಮೆಂಟ್ ಅಲ್ಲಿ ಹಾಕಿ.